ತಿರುಮಲ ಕೇವಲ ಒಂದು ಯಾತ್ರಾ ಸ್ಥಳವಲ್ಲ, ಇದು ಭೂಮಿಯ ಮೇಲಿನ ವೈಕುಂಠ. ಇಲ್ಲಿ ಕಲಿಯುಗದ ರಕ್ಷಕನಾದ ಶ್ರೀನಿವಾಸ ವಾಸಿಸ್ತಾನೆ. ಪ್ರತಿ ವರ್ಷವೂ ಲಕ್ಷಾಂತರ ಭಕ್ತರು ಭಕ್ತಿಯಿಂದ ತುಂಬಿದ ಹೃದಯ ಮತ್ತು ಶ್ರೀನಿವಾಸನ ದರ್ಶನಕ್ಕಾಗಿ ಆಕಾಂಕ್ಷಿತ ಕಣ್ಣುಗಳೊಂದಿಗೆ ಈ ಪವಿತ್ರ ಬೆಟ್ಟವನ್ನು ಏರುತ್ತಾರೆ. ಆದರೆ ತಿರುಮಲ ಕೇವಲ ಆಚರಣೆಗಳ ಸ್ಥಳವಲ್ಲ, ಇದು ಶಿಸ್ತಿನ, ವಿನಯಶೀಲತೆಯ ಮತ್ತು ಆತ್ಮೀಯ ಪರಿವರ್ತನೆಯ ಜೀವಂತ ದೇಗುಲ. ಇಲ್ಲಿ ಇಡುವ ಪ್ರತಿಯೊಂದು ಹೆಜ್ಜೆಯೂ ಗೌರವದಿಂದ ಇರಬೇಕು, ಏಕೆಂದರೆ ಈ ಪರ್ವತಗಳನ್ನೇ ಸ್ವಾಮಿಯ ರೂಪವೆಂದು ಪರಿಗಣಿಸಲಾಗಿದೆ. ಆದರೆ ಉತ್ಸಾಹ ಮತ್ತು ಗದ್ದಲದಲ್ಲಿ ಅನೇಕ ಭಕ್ತರು ತಿಳಿಯದೆ ಮಹಾನುಭಾವರಾದ ರಾಮಾನುಜಾಚಾರ್ಯರು, ಅನ್ನಮಾಚಾರ್ಯರು ಬೋಧಿಸಿದ ಪವಿತ್ರ ನಿಯಮಗಳಿಗೆ ವಿರುದ್ಧವಾಗಿ ನಡೆದುಕೊಳ್ಳುತ್ತಾರೆ. ಇವು ಕೇವಲ ನಿಯಮಗಳಲ್ಲ, ಇವು ನಿಮ್ಮ ಭಕ್ತಿ ಮತ್ತು ಶ್ರೀನಿವಾಸನ ಅನುಗ್ರಹವನ್ನು ಆಳಗೊಳಿಸುವ ದಿವ್ಯ ಮಾರ್ಗಸೂಚಿಗಳು. ಅವನು ಅರ್ಥ ಮಾಡಿಕೊಳ್ಳುವುದು ತೀರ್ಪಿಗೆಲ್ಲ, ಜಾಗೃತಿಗೆ. ಈಗ ತಿರುಮಲದಲ್ಲಿ ಸಾಮಾನ್ಯವಾಗಿ ನಡೆಯುವ 4 ತಪ್ಪುಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದು, ಶ್ರೀ ವರಾಹಸ್ವಾಮಿಯನ್ನು ಮೊದಲು ಭೇಟಿ ಮಾಡುವುದು. ಪುರಾಣಗಳಲ್ಲಿ ಹೇಳಿರುವಂತೆ ತಿರುಮಲ ಪರ್ವತ ಮೊದಲು ಶ್ರೀ ವರಾಹಸ್ವಾಮಿಗೆ ಸೇರಿತ್ತು. ಕಲಿಯುಗದಲ್ಲಿ ಭೂಮಿಗೆ ಅವತರಿಸಲು ಬಯಸಿದ ಶ್ರೀ ವೆಂಕಟೇಶ್ವರನು ಮೊದಲು ವರಾಹಸ್ವಾಮಿಯ ಅನುಮತಿ ಕೇಳಿ ನಂತರ ಇಲ್ಲಿ ವಾಸಕ್ಕೆ ಬಂದನು. ಆದರೆ ಅವರು ಒಂದು ಷರತ್ತು ಇಟ್ಟರು: ಪ್ರತಿ ಭಕ್ತರೂ ಮೊದಲು ನನ್ನನ್ನು ಪೂಜಿಸಬೇಕು, ನಂತರವೇ ಶ್ರೀನಿವಾಸ ದರ್ಶನ ಪಡೆಯಬೇಕು ಎಂದು. ಈ ಮಾತಿಗೆ ಶ್ರೀನಿವಾಸನೇ ಸಮ್ಮತಿಸಿದರು. ಆದ್ದರಿಂದ ಮೊದಲು ವರಾಹಸ್ವಾಮಿಯ ದರ್ಶನವಿಲ್ಲದೆ ಶ್ರೀನಿವಾಸ ದರ್ಶನ ಮಾಡಿದರೆ ಪೂರ್ಣ ಫಲ ಸಿಗುವುದಿಲ್ಲವೆಂದು ಶಾಸ್ತ್ರಗಳು ಹೇಳುತ್ತವೆ. ಪವಿತ್ರ ಪುಷ್ಕರಣಿಯ ಹತ್ತಿರವೇ ಶ್ರೀ ವರಾಹಸ್ವಾಮಿ ದೇಗುಲವಿದೆ. ಈ ದರ್ಶನವನ್ನು ಬಿಟ್ಟು ಬಿಡುವುದು ಮನೆಯ ಒಡೆಯನನ್ನು ಗೌರವಿಸದೆ ನುಗ್ಗುವಂತಾಗಿದೆ. ನಿಜವಾದ ಭಕ್ತನು ಮೊದಲು ವರಾಹಸ್ವಾಮಿಯ ದರ್ಶನದಿಂದ ವಿನಯವನ್ನು ತೋರಿಸುತ್ತಾನೆ. ಎರಡನೇದು, ತಿರುಮಲಕ್ಕೆ ಲೋಕಾಸೆ, ಸುಖಾಸೆಗಾಗಿ ಬಾರದು. ಇದು ತಪೋಭೂಮಿ. ಅನ್ನಮಾಚಾರ್ಯರು, ರಾಮಾನುಜಾಚಾರ್ಯರು ಹಾಗೂ ಸಾವಿರಾರು ಭಕ್ತರು ತಮ್ಮ ಜೀವನವನ್ನ ಈ ಬೆಟ್ಟದಲ್ಲಿ ತಪಸ್ಸು ಮತ್ತು ಸೇವೆಗೆ ಸಮರ್ಪಿಸಿದ್ದಾರೆ. ಅವರ ಭಕ್ತಿ ಮತ್ತು ಆಸ್ಟೆರಿಟಿಯಿಂದ ಈ ಬೆಟ್ಟದ ವಾಯುವೇ ಪವಿತ್ರವಾಗಿದೆ. ಆದರೆ ಇಂದಿನ ದಿನಗಳಲ್ಲಿ ಕೆಲವರು ಪ್ರವಾಸದ ಮನೋಭಾವದೊಂದಿಗೆ ಫ್ಲ್ಯಾಶಿ ಬಟ್ಟೆ ಧರಿಸಿ ಟೆಂಪಲ್ ಕ್ಯೂನಲ್ಲಿ ಸೆಲ್ಫಿ ತೆಗೆದು ಜೋರಾಗಿ ಮಾತನಾಡುತ್ತಾರೆ. ಇದು ತಿರುಮಲದ ಪವಿತ್ರತೆಯ ವಿರುದ್ಧ. ನಮ್ಮ ಉಡುಪೆ, ನಡವಳಿಕೆ, ಮಾತುಗಳೇ ಇಲ್ಲಿ ನಮ್ಮ ಅರ್ಪಣೆ. ವಿನಯದಿಂದ, ಸಾತ್ವಿಕ ಮನೋಭಾವದಿಂದ ನಡೆದುಕೊಂಡರೆ ಅದು ಮೌನ ಪ್ರಾರ್ಥನೆ. ಆದರೆ ಅಹಂಕಾರದಿಂದ, ಆನಂದಾಸೆಗಾಗಿ ಬಂದರೆ ದಿವ್ಯ ಅನುಗ್ರಹವೇ ತಡೆಯಲ್ಪಡುತ್ತದೆ. ತಿರುಮಲಕ್ಕೆ ಬರುವುದೇ ಪರಿವರ್ತನೆಗಾಗಿ, ಮನರಂಜನೆಗಾಗಿ ಅಲ್ಲ. ಮೂರನೇದು, ಗೌರವದಿಂದ ದರ್ಶನ ಮಾಡುವುದು. ಶಾರ್ಟ್ಕಟ್ ಬೇಡ. ಸ್ವಾಮಿ ದರ್ಶನವು ಕೇವಲ ಒಂದು ಘಟನೆಯಲ್ಲ, ಅದು ದಿವ್ಯ ಅನುಗ್ರಹದ ಕ್ಷಣ. ಆದರೂ ಕೆಲವರು VIP ರೆಕಮೆಂಡೇಶನ್, ರಾಜಕೀಯ ಒತ್ತಡ, ನಕಲಿ ಪಾಸ್ ಮೂಲಕ ಬೇಗನೆ ದರ್ಶನ ಪಡೆಯಲು ಯತ್ನಿಸುತ್ತಾರೆ. ಆದರೆ ಇದರ ಪರಿಣಾಮ ನಿಜವಾದ ಭಕ್ತರು, ವೃದ್ಧರು, ಮಕ್ಕಳು ಗಂಟೆಗಳ ಕಾಲ ಕಾಯುವವರು ಹಿಂದುಳಿಯುತ್ತಾರೆ. ರಾಮಾನುಜಾಚಾರ್ಯರು ಒತ್ತಿ ಹೇಳಿದ ಮಾತು: ಶ್ರೀನಿವಾಸನ ಮುಂದೆ ಎಲ್ಲರೂ ಸಮಾನರು. ಶ್ರೀಮಂತ, ಬಡ, ಜಾತಿ, ಪಂಗಡ ಯಾವುದಕ್ಕೂ ಇಲ್ಲಿ ಸ್ಥಾನವಿಲ್ಲ. ಶಾರ್ಟ್ಕಟ್ ದರ್ಶನ ಧರ್ಮಕ್ಕೆ ವಿರುದ್ಧ. ನಿಜವಾದ ಭಕ್ತಿಗೆ ಸಮಯ ಬೇಕಾದರೂ ಫಲ ಗಾಢವಾಗಿರುತ್ತದೆ. ಶ್ರೀನಿವಾಸನು ನಿಮ್ಮ ಹೃದಯವನ್ನು ನೋಡುವನು, ನಿಮ್ಮ ಶಾರ್ಟ್ಕಟ್ಟನ್ನಲ್ಲ. ನಾಲ್ಕನೇದು, ಮಾಡಿ ಬೀದಿಗಳಲ್ಲಿ ಚಪ್ಪಲಿ ಹಾಕುವುದು, ಹೂಗಳನ್ನು ಧರಿಸುವುದು ಬೇಡ. ಮಾಡಿ ಬೀದಿಗಳು ದೇವಾಲಯದ ಹೊರ ಪ್ರಾಕಾರ. ಇಲ್ಲಿ ಉತ್ಸವ ಮೂರ್ತಿ ಭಕ್ತರ ನಡುವೆ ಸಂಚರಿಸುತ್ತಾನೆ. ರಾಮಾನುಜಾಚಾರ್ಯರು ಕಟ್ಟುನಿಟ್ಟಾಗಿ ಹೇಳಿದ್ದು, ಇಲ್ಲಿ ಚಪ್ಪಲಿ ಹಾಕಿ ನಡೆಯಬಾರದು. ಪಾದರಕ್ಷೆ ತೆಗೆದು ನಡೆಯುವುದು ಶರಣಾಗತಿಯ ಸೂಚಕ. ಹಾಗೆಯೇ ಹೂಗಳು ಶ್ರೀನಿವಾಸನಿಗೆ ಮಾತ್ರ, ನಮ್ಮ ಅಲಂಕಾರಕ್ಕೆ ಅಲ್ಲ. ತಿರುಮಲ ಕೇವಲ ಯಾತ್ರಾ ಸ್ಥಳವಲ್ಲ, ಇದು ಭೂಮಿಯ ವೈಕುಂಠ. ಇಲ್ಲಿ ಪ್ರತಿಯೊಂದು ಕಲ್ಲೂ ಪವಿತ್ರ, ಪ್ರತಿಯೊಂದು ಗಾಳಿ ಶ್ರೀನಿವಾಸನ ನಾಮದಿಂದ ತುಂಬಿದೆ. ಇಲ್ಲಿ ನಮ್ಮ ಉಡುಪೆ, ಮಾತು, ನಡೆ ಎಲ್ಲವೂ ಪೂಜೆಯೇ ಆಗಿರಬೇಕು.
ಈ 4 ತಪ್ಪುಗಳನ್ನು ತಪ್ಪಿಸಿ. ವರಾಹ ಸ್ವಾಮಿಯನ್ನು ನಿರ್ಲಕ್ಷಿಸದೆ, ಲೋಕಾಸೆಗೆ ಬಾರದಂತೆ, ಶಾರ್ಟ್ಕಟ್ ದರ್ಶನ ಬೇಡವೆಂದು, ಮಾಡಿ ಬೀದಿಗಳಲ್ಲಿ ಗೌರವ ಕಾಪಾಡಿ ನಾವು ಕೇವಲ ಭೇಟಿಕೋರರಲ್ಲ, ನಿಜವಾದ ಭಕ್ತರಾಗುತ್ತೇವೆ. ಹೀಗೆ ಬಂದಲೇ ಸ್ವಾಮಿಯ ಅನುಗ್ರಹ ನಮಗೂ ಮತ್ತು ಇತರರಿಗೂ ದೊರಕುತ್ತದೆ. ತಿರುಮಲಕ್ಕೆ ಫೋಟೋ ತೆಗೆಯಲು ಅಲ್ಲ, ಕಣ್ಣೀರು ತುಂಬಿದ ಹೃದಯದೊಂದಿಗೆ ಪ್ರಾರ್ಥನೆ ಸಲ್ಲಿಸಲು ಬನ್ನಿ. ಆಸೆಗಳನ್ನು ತೃಪ್ತಿಪಡಿಸಲು ಅಲ್ಲ, ಅವುಗಳನ್ನು ಅರ್ಪಿಸಲು ಬನ್ನಿ. ಅಲ್ಲಿ ನಿಜವಾದ ಶ್ರೀನಿವಾಸ ದರ್ಶನವಿದೆ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್, ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ ಒತ್ತಿ. ಮುಂದಿನ ಭಕ್ತಿಭರಿತ ವಿಷಯದಲ್ಲಿ ಮತ್ತೆ ಭೇಟಿಯಾಗೋಣ.